ದೇವನಹಳ್ಳಿ ತಾಲೂಕು ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಆವರಣದಲ್ಲಿ ಮಡಿವಾಳ ಮಾಚಿದೇವರ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅರ್ಥಪೂರ್ಣವಾಗಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ ಮಾತನಾಡಿ, ಮಾಚಿದೇವರ ಆದರ್ಶ ತತ್ವಗಳನ್ನು ಮೊದಲು ನಮ್ಮ ಸಮುದಾಯ ಪಾಲಿಸಬೇಕು. ಮಾಚಿದೇವರ ನಿಗಮದಿಂದ ಅತಿ ಹೆಚ್ಚು ಅನುದಾನ ನೀಡಿದೆ, ಅದನ್ನು ಸಮುದಾಯ ಸದುಪಯೋಗ ಪಡಿಸಿಕೊಳ್ಳಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡುವವರಿಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ. ಮಾಚಿದೇವರ ನಿಗಮಕ್ಕೆ 33 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು. ಅವರ ತತ್ವಗಳನ್ನು ನಮ್ಮ ಮಡಿವಾಳರೆಲ್ಲ ಅವರ ಆದರ್ಶವನ್ನು ನಾವು ಪಾಲಿಸಬೇಕು ಅಂತ ಈ ದಿವಸ ನಾವು ಸ್ಮರಿಸ್ತಾ ನಮ್ಮ ಈ ಆಚರಣೆಯನ್ನು ಮಾಚಿದೇವರದ್ದು ಈಗಾಗಲೇ ನಮಗೆ ಗುರುಪೀಠ ಅಂತ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 5 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮದೊಂದು ಕಲ್ಯಾಣ ಮಂಟಪ, ಹಾಸ್ಟೆಲು ಎಲ್ಲ ನಡೀತಾ ಇದೆ. ಇನ್ನೂ ಕೊಡ್ತಾ ಇದ್ದಾರೆ. ಇನ್ನೂ 5 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ನಾನು ಮಡಿವಾಳ ನಿಗಮದ ಅಧ್ಯಕ್ಷನಾಗಿ ಈಗ ಸರ್ಕಾರ 33 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಈಗ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿ ಒಂದು ಗಂಗಾ ಕಲ್ಯಾಣ, ಒಂದು ಸಾರಥಿ ಯೋಜನೆ ಅಂತ 3 ಲಕ್ಷ ಸಬ್ಸಿಡಿ ಪೂರ್ತಿ ಅವರೇ ಮಾಡಿಕೊಟ್ಟು 1 ಲಕ್ಷ 5 ಜನಕ್ಕೆ ಒಂದು ಈ ನೇರ ಸಾಲ ಅಂತ ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಏನು CETಯಲ್ಲಿ ಯಾರು ಮಾಡಿರ್ತಾರೋ ಅವರಿಗೆ ಪ್ರತಿ ವರ್ಷ 1 ಲಕ್ಷ, ಇಂಜಿನಿಯರಿಂಗ್ ಹೋದವ್ರಿಗೆ 1 ಲಕ್ಷ ಕೊಡ್ತಾ ಇದೆ ನಮ್ಮ ನಿಗಮದಿಂದ. ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡೋಂಥವ್ರು, ಈ ವಿದ್ಯಾರ್ಥಿಗಳಿಗೆ MS ಮಾಡೋಂಥವ್ರಿಗೆ 25 ಲಕ್ಷದಿಂದ 50 ಲಕ್ಷ ವಿತೌಟ್ ಇಂಟ್ರೆಸ್ಟು ನಾವು ಕೊಡ್ತಾ ಇದ್ದೀವಿ ಮಡಿವಾಳ ಮಾಚಿದೇವರ ನಿಗಮದಿಂದ. ಅದನ್ನೆಲ್ಲ ನಮ್ಮ ಮಡಿವಾಳರು ಉಪಯೋಗಿಸ್ಕೊಂಡು ಈ ಸರಿನೇ ಜಾಸ್ತಿ ಮಾಡಿರೋದು ಉಪಯೋಗಿಸ್ಕೊಂಡು ನಮ್ಮ ಮಡಿವಾಳರು ಮುಂದೆ ಬರೋದಕ್ಕೆ ಎಲ್ಲ ಏನು ನಮ್ಮದು ಶೋಷಿತ ಸಮಾಜ ಇರೋದರಿಂದ ಮುಂದೆ ಒಂದು ದಿವಸ ಈಗಾಗಲೇ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಿಡ್ತಿರೋ ಬ್ಯಾಕ್ವರ್ಡಲ್ಲಿ ನಾವೇ ಫಸ್ಟ್ ಇದ್ದೀವಿ. ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಲ್ಲಿ ಸರ್ವೆ ಮಾಡಿಸಿದ್ದಾರೆ. ಸರ್ಕಾರ ಮಾಡೋ ಸರ್ವೆಯಲ್ಲಿ ನಾವೇ ಫಸ್ಟ್ ಇದ್ದೀವಿ. ನಮ್ಮ ಮಕ್ಕಳು ಹಂಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ನಾವು ಎಲ್ಲ ಒಟ್ಟಾಗಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ನಮ್ಮ ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.